ಬೆಂಗಳೂರಿನಲ್ಲಿ ಕಾವೇರಿ ನೀರಿನ ಪೈಪು ಒಡೆದು ಅವಾಂತರ. ನೀರಿನ ರಭಸಕ್ಕೆ ಅಕ್ಕಪಕ್ಕದ ಮನೆ ಗಾಜುಗಳು ಪುಡಿಪುಡಿಯಾಗಿವೆ. ಬಿಡಿಎಸ್ ಲೇಔಟ್ನ ಜಿಕೆವಿಕೆ ಸರ್ಕಲ್ ಬಳಿ ಈ ಘಟನೆ ನಡೆದಿದೆ. ನೀರಿನ ಜೊತೆಗೆ ಜಲ್ಲಿಕಲ್ಲು ಬಿದ್ದು ಅವಾಂತರ ಆಗಿದೆ. ಕಾರಿನ ಗಾಜು ಪುಡಿಪುಡಿಯಾಗಿದೆ. ಮನೆಗೆ ನುಗ್ಗಿದೆ ನೀರು. ಕಂಪ್ಯೂಟರ್, ಲ್ಯಾಪ್ಟಾಪ್, ಪ್ರಿಂಟರ್ ಎಲ್ಲ ನೀರು ಪಾಲಾಗಿದೆ. ಸುಮಾರು 3 ಗಂಟೆಗಳ ಕಾಲ ನೀರು ಪೋಲಾಗಿದೆ. ಎನ್ಜಿಒ ಕಚೇರಿಯಲ್ಲಿದ್ದ ಫರ್ನಿಚರ್, ದಾಖಲೆ ಎಲ್ಲವೂ ನೀರು ಪಾಲು. ನೀರಿನ ರಭಸ ನೀವು ನೋಡ್ತಾ ಇದ್ದೀರಾ. ಸುಮಾರು 3 ಗಂಟೆ ಇದೇ ರೀತಿ ನೀರು ಸುರಿದಿದೆ. ಎನ್ಜಿಒದಲ್ಲಿದ್ದ ದಾಖಲೆಗಳು, ಫರ್ನಿಚರ್, ಎಲೆಕ್ಟ್ರಾನಿಕ್ ಉಪಕರಣಗಳು ಎಲ್ಲ ನೀರು ಪಾಲಾಗಿದೆ. ಕಾರಿನ ಗಾಜು ಪುಡಿ ಆಗಿರೋದನ್ನ ನೀವು ನೋಡ್ತಾ ಇದ್ದೀರಾ. ನೀರು ಹರಿತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಜಿಕೆವಿಕೆ ಸರ್ಕಲ್ ನಲ್ಲಿ ಈ ಘಟನೆ ನಡೆದಿದೆ. ಕಳೆದ ಬೇಸಿಗೆಯಲ್ಲಿ ಬೆಂಗಳೂರಿನ ಜನ ಹನಿ ಹನಿ ನೀರಿಗೂ ಕೂಡ ಸಂಕಷ್ಟಪಟ್ಟಿದ್ರು. ಸಾವಿರಾರು ರೂಪಾಯಿ ಟ್ಯಾಂಕರ್ಗಳಿಗೆ ಬೆಲೆಯನ್ನು ತೆತ್ತು ನೀರನ್ನು ಪಡೆದಿದ್ರು. ಆದರೆ ರಾತ್ರಿ ಇಡೀ ಸಾವಿರಾರು ಗಟ್ಟಲೆ ನೀರು ಪೋಲಾದಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥದ್ದು. ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಲೈವ್ ರಿಪೋರ್ಟ್ನ ನೀಡೋಣ. ಸದ್ಯ ನಾನೀಗ ಬ್ಯಾಟರಾಯನಪುರದಲ್ಲಿರುವಂತಹ ಹೆಗಡೆ ನಗರದಲ್ಲಿದ್ದೀನಿ. ನೀವು ನೋಡ್ಬೋದು ಯಾವ ರೀತಿ ನೀರು ಪೋಲಾಗಿರುವಂತಹ ಒಂದು ನಿದರ್ಶನ ಇಲ್ಲಿ ಕಾಣ್ತಾ ಇದೆ ಅಂತಕ್ಕಂಥದ್ದು. ಇಡೀ ರಸ್ತೆಯನ್ನು ಸೀಳ್ಕೊಂಡು ನೀರು ರಾತ್ರಿ ಇಡೀ ಹರಿದಿರ್ತಕ್ಕಂಥದ್ದು. ಬೆಟ್ಟದಷ್ಟು ಎತ್ತರಕ್ಕೆ, ಆಗಸದಷ್ಟು ಎತ್ತರಕ್ಕೆ ಇಲ್ಲಿ ನೀರು ಚಿಮ್ತಾ ಇತ್ತು ಅಂತ ಇಲ್ಲಿನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಈ ರಸ್ತೆ ಸಂಪೂರ್ಣವಾಗಿ ಸೀಳಿರುವಂತಹ ಒಂದು ದೃಶ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಫೋರ್ಸ್ ಇತ್ತು ಅಂತಕ್ಕಂಥದ್ದು. ಇಡೀ ರಾತ್ರಿ ಅಂದರೆ ಸುಮಾರು 10 ಗಂಟೆ ಸಮಯಕ್ಕೆ ಇಲ್ಲಿ ಲೀಕೇಜ್ ಶುರುವಾಗುತ್ತೆ. ನೀರಿನ ಲೀಕೇಜ್ ಸಂಪೂರ್ಣವಾಗಿ ಸುಮಾರು 12 ಗಂಟೆ ಸಮಯಕ್ಕೆ ಆಗಸದ ಎತ್ತರಕ್ಕೆ ಇಲ್ಲಿನ ನೀರು ಚಿಮ್ಮಿರ್ತಕ್ಕಂಥದ್ದು. ಪಕ್ಕದಲ್ಲಿರುವಂತಹ ವಿಜುವಲ್ಸ್ನ ನೀವು ಗಮನಿಸ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿನ ನೀರು ಚಿಮ್ತಾ ಇತ್ತು ಅಂತಕ್ಕಂಥದ್ದು. ಕಾವೇರಿ ವಾಟರ್ ಇದಾಗಿರ್ತಕ್ಕಂಥದ್ದು. ಕಾವೇರಿ 5ನೇ ಹಂತದ ಒಂದು ಕಾಮಗಾರಿ ಸಂಪೂರ್ಣವಾಗಿ ಇಲ್ಲಿ ಮುಗಿದಿದೆ. ನಂತರ ಇಲ್ಲಿಯ ಫೋರ್ಸನ್ನು ಟೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಅವಘಡ ಸಂಭವಿಸಿದೆ ಅಂತ ಹೇಳಲಾಗ್ತಿರ್ತಕ್ಕಂಥದ್ದು. ಇಲ್ಲಿ ಫೋರ್ಸ್ ಎಷ್ಟಿತ್ತು ಅಂತಕ್ಕಂಥ ನೀವು ನೋಡಿದ್ರೆ ಇಡೀ ಭೂಮಿಯನ್ನು ಸೀಳ್ಕೊಂಡು ಇಲ್ಲಿ ನೀರು ಆಗಸದ ಎತ್ತರಕ್ಕೆ ಚಿಮ್ಮುತ್ತೆ. ನಂತರ ಪಕ್ಕದಲ್ಲಿ ಇರುವಂತಹ ಬಿಲ್ಡಿಂಗ್ಗಳಿರುವಂತಹ ಸಂಪೂರ್ಣವಾದಂತಹ ಗಾಜುಗಳು ಸಂಪೂರ್ಣವಾಗಿ ಹೊಡೆದೋಗಿರ್ತಕ್ಕಂಥದ್ದು. ಸುಮಾರು 2-3 ಫ್ಲೋರ್ನ ಒಂದು ಕಟ್ಟಡ ಇದು. 3 ಫ್ಲೋರನ್ನು ದಾಟಿ ಪಕ್ಕದ ಬಿಲ್ಡಿಂಗಲ್ಲೂ ಕೂಡ ನೀರು ಚಿಮ್ಮಿದೆ ಅಂತಕ್ಕಂಥದ್ದನ್ನ ಇಲ್ಲಿನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಸೊ ಎಷ್ಟು ಫೋರ್ಸ್ ಇತ್ತು ಅನ್ನೋದನ್ನ ನೀವು ಇಲ್ಲಿನ ಗಾಜಿನ ನೋಡಿದ್ರೆ ಗೊತ್ತಾಗುತ್ತೆ. ಕಿಟಕಿಯ ಗಾಜುಗಳು ಸಂಪೂರ್ಣವಾಗಿ ಹೊಡೆದೋಗಿದೆ. ಕಿಟಕಿನ ಗಾಜಿನ ಸಂಪೂರ್ಣವನ್ನು ಸೀಳ್ಕೊಂಡು ನೀರು ಸಂಪೂರ್ಣವಾಗಿ ಕಚೇರಿಯ ಒಳಭಾಗಕ್ಕೂ ಕೂಡ ನುಗ್ಗಿರ್ತಕ್ಕಂಥದ್ದು. ಕಟ್ಟಡದಲ್ಲಿ ಇದ್ದಂತಹ ಕಂಪ್ಯೂಟರ್ಗಳಾಗಿರ್ಬೋದು, ಅಲ್ಲಿರುವಂತಹ ದಾಖಲೆಗಳು ಸಂಪೂರ್ಣವಾಗಿ ನೀರು ಪಾಲಾಗಿರ್ತಕ್ಕಂಥದ್ದು. ಇನ್ನು ಕೆಳಭಾಗದಲ್ಲಿ ನೀವು ನೋಡ್ಬೋದು ಇಲ್ಲಿರುವಂತಹ ಒಂದು ಪಾರ್ಕಿಂಗ್ನಲ್ಲಿ ಒಂದು ಕಾರನ್ನು ಕೂಡ ನಿಲ್ಲಿಸಿದ್ರು. ಕಾರಿನ ಸಂಪೂರ್ಣ ಗ್ಲಾಸ್ಗಳು ಕೂಡ ಒಡೆದು ಹೋಗಿರ್ತಕ್ಕಂಥದ್ದು. ಕಾರು ಸಂಪೂರ್ಣವಾಗಿ ಹಾಳಾಗಿದೆ. ಸೊ ಮನೆಯ ಒಳಭಾಗಕ್ಕೂ ಕೂಡ ಸಂಪೂರ್ಣವಾಗಿ ನೀರು ನುಗ್ಗಿರ್ತಕ್ಕಂಥದ್ದು. ಸೊ ಇಷ್ಟರ ಮಟ್ಟಿಗೆ ದೊಡ್ಡ ಪ್ರಮಾಣದ ಒಂದು ಫೋರ್ಸ್ ಇತ್ತು ಅಂತಕ್ಕಂಥದ್ದು. ನೀರಿನ ಹರಿವಷ್ಟೇ ಅಲ್ಲ, ನೀರಿನ ಫೋರ್ಸ್ ಕೂಡ ಜಾಸ್ತಿ ಆಗಿತ್ತು ಅಂತಕ್ಕಂಥದ್ದು. ಪುಣ್ಯ ಅಂತ ಅಂದರೆ ಇಲ್ಲಿ ಯಾವುದೇ ಒಂದು ಟೆನೆಂಟ್ಗಳು ವಾಸ ಇಲ್ಲ ಅಂತಕ್ಕಂಥದ್ದು. ಇದು ಕಚೇರಿ ಆಗಿರ್ತಕ್ಕಂಥದ್ದು. ಸೊ ಕಚೇರಿ ಆಗಿದ್ದರಿಂದ ಬೆಳಗಿನ ಜಾವದಲ್ಲಿ ಮಾತ್ರ ಕೆಲಸ ಕಾರ್ಯಗಳು ನಡೀತಿತ್ತು. ರಾತ್ರಿ 10 ಗಂಟೆಯ ನಂತರ ಇಲ್ಲಿ ನೀರು ಲೀಕೇಜ್ ಆಗಿರೋದ್ರಿಂದ ನೀರಿನ ಫೋರ್ಸ್ ಹೆಚ್ಚಾಗಿದ್ದು 12 ಗಂಟೆ ಸುಮಾರಿಗೆ ಆಗಿದ್ದರಿಂದ ಯಾವುದೇ ಒಂದು ಅನಾಹುತ ಸಂಭವಿಸಿಲ್ಲ. ಸಾರ್ವಜನಿಕರು ಯಾರಾದರೂ ಇದ್ದಿದ್ದೇ ಆದಲ್ಲಿ ದೊಡ್ಡ ಪ್ರಮಾಣದ ಅನಾಹುತ ಇಲ್ಲಿ ಸಂಭವಿಸ್ತಿತ್ತು ಅಂತಕ್ಕಂಥದ್ದು. ಪ್ರತ್ಯಕ್ಷದರ್ಶಿಗಳಿದ್ದಾರೆ, ಮಾತಾಡ್ಸೋಣ. ಸರ್, ಹೇಗಿತ್ತು ನಿನ್ನೆಯ ಇಲ್ಲಿನ ಫೋರ್ಸ್, ಹಾಗೆ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ? ನಮಸ್ಕಾರ ಮೇಡಮ್. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ 9:30 ರಾತ್ರಿ ಸುಮಾರು ನಿನ್ನೆ ಶುರುವಾಗಿರೋದಿದು. ಸಾಮಾನ್ಯವಾಗಿ ನೀರು ಹರಿತಾ ಬರ್ತಾ ಇತ್ತು. 10-10:30ಗೆ ಅದೇನಾಗಿದೆ, ಈ ಒಂದು ಟೆಸ್ಟಿಂಗ್ ಏನು ಮಾಡಿದ್ದಾರೆ, ಪ್ರೆಷರ್ ಜಾಸ್ತಿ ಆಗಿ ಬ್ಲಾಸ್ಟ್ ಆಗಿ ಅದು ನೀವು ಹೇಳ್ತಾ ಇರೋ ರೀತಿಯಲ್ಲೇ 3 ಅಂತಸ್ತಿನ ಈ ಬಿಲ್ಡಿಂಗ್ ದಾಟಿ ನಮ್ಮನೆ ಇರೋದು ಅದ್ರ ಪಕ್ಕದಲ್ಲಿ ಅಲ್ಲಿಗೆ ಬಂದುಬಿಟ್ಟು ಕಲ್ಲುಗಳೆಲ್ಲ ಯಾವ ಥರ ಬೀಳ್ತಾ ಇತ್ತು ಅಂದರೆ ನಾನು ಏನು ಪ್ರವಾಹ ಆಗ್ತಾ ಇದೆಯೋ ಅನ್ನೋ ರೀತಿಯಲ್ಲಿ ಭಾಸ ಆಗ್ತಾಯಿತ್ತು. ಸರಿ ಅಂತ ಹೊರಗಡೆ ಬರೋಣ ಅನ್ನೋಷ್ಟೊತ್ತಿಗೆ ನೀರೆಲ್ಲ ಮನೆಗೆಲ್ಲ ಆವರಿಸ್ಬಿಡ್ತು. BBMP ಅವರು, BWSSB ಅವರು ಮುಂಜಾಗ್ರತೆಯಿಂದ ಈ ಥರ ಮಾಡ್ತಾ ಇದ್ದೀವಿ ಅಂತ ಹೇಳಿ ಟೆಸ್ಟಿಂಗ್ ಅಂತ ಹೇಳಿದ್ಮೇಲೆ ಯಾರೋ ಒಬ್ಬರು ಇಂಜಿನಿಯರ್ ಇದ್ರ ಮೇಲೆ ಒಂದು ನಿಗಾ ಇಡಬೇಕಾಗಿತ್ತು. ನಾವು ಪರದಾಡ್ಬಿಟ್ವಿ ಅದವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕರೆಸೋತ್ತಿಗೆ. 112 ಅವರು ಬಂದುಬಿಟ್ಟು ಅವರ ಸಹಾಯದಿಂದ ಕೊನೆಗೆ ಆ ಒಂದು ಪಂಪನ್ನು ಹೌಸನ್ನ ಸ್ಟಾಪ್ ಮಾಡಿಸಿ ಇದು ನೀರು ನಿಲ್ಲೋ ಅಷ್ಟೊತ್ತಿಗೆ ಮುಂಜಾನೆ 3 ಗಂಟೆ ಆಗಿದೆ ನೋಡಿ.
ಸರ್, ಯಾವುದೇ ರೀತಿಯಾದಂತಹ ಅಧಿಕಾರಿಗಳು ಕೂಡ ಇಲ್ಲಿಗೆ ಬಂದಿಲ್ಲ, ನಿಮ್ಮ ಸಹಾಯಕ್ಕೆ ಅಂತೂ ಬರಲಿಲ್ಲ. ಈ ಥರದೊಂದು ಘಟನೆ ನಡೆದಿದೆ, ಆದರೂ ಕೂಡ ಸ್ಥಳಕ್ಕೆ ಬರೋದು, ಸರಿ ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ತಿಲ್ಲ. ಈ ಒಂದು ನಿರ್ಲಕ್ಷ್ಯಕ್ಕೆ ಏನು ಹೇಳ್ತೀರಾ ಸರ್? ಮೇಡಮ್, ನಾವು ನಿನ್ನೆ ರಾತ್ರಿಯಿಂದ ಕಾಂಟ್ಯಾಕ್ಟ್ ಮಾಡಿ ನೋಡಿ, ಇಷ್ಟು ಹೊತ್ತಾಯಿತು ನಾವು ಮಾಡಿದ್ವಿ. ಯಾವುದೇ ಕಡೆಯವರು BBMP ಅವರು, BWSSB ಆಗಿ ಯಾವುದೇ ಕಡೆಯವರು ಇನ್ನೂ ಬರಲಿಲ್ಲ. ನಮಗೆ ತುಂಬ ನಿರಾಶೆ ಆಗಿದೆ. ಅಟ್ಲೀಸ್ಟ್ ಅವ್ರು ಬಂದು ಏನಾಗಿದೆ ಅಂತ ಹೇಳ್ಬಿಟ್ಟು ನೋಡೋಷ್ಟು ಕೂಡ ಸೌಜನ್ಯ ಇಲ್ಲ ಅವ್ರ ಕಡೆ ಇದೆ. ಯಾರು ಬಂದುಬಿಟ್ಟು ನೋಡೋ ನಮಗೆ ಒಂದು ಹೆಲ್ಪ್ ನೋಡೋಣ ಯಾರು ಪರಿಸ್ಥಿತಿ ಅವಲೋಕನ ಮಾಡಲಿಕ್ಕೆ ಕೂಡ ಯಾರೂ ಬರಲಿಲ್ಲ. ನಮಗೆ ತುಂಬ ನಿರಾಶೆ ಆಗಿದೆ ಮೇಡಮ್. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.